ಸಮಾಜದಲ್ಲಿ ಉಂಟಾಗುವಂತಹ ವಿವಿಧ ರೀತಿಯ ನ್ಯಾಯಾಂಗ ವ್ಯಾಜ್ಯಗಳನ್ನ ಶೀಘ್ರ ಹಾಗೂ ಸೌಹಾರ್ದಯುತವಾಗಿ ಇತ್ಯರ್ಥಗೊಳಿಸುವ ಮೂಲಕ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಾಣಕ್ಕೆ ಲೋಕ ಅದಾಲತ್ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳಿ ಜೆಎಂಎಫ್ಸಿ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಳ್ ಅಭಿಪ್ರಾಯಪಟ್ಟರು. ನಗರದ ಸೋಮಬುದ್ದಿ ರಸ್ತೆಯಲ್ಲಿರುವಂತಹ ನ್ಯಾಯಾಲಯ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸಂಯುಕ್ತಾಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ರಾಷ್ಟ್ರೀಯ ಲೋಕ ಅದಾಲತ್ ಮತ್ತು ವಿಶ್ವ ಗ್ರಾಹಕರ ಹಕ್ಕುಗಳ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಲೋಕ ಅದಾಲತ್ ಮೂಲಕವಾಗಿ ಕಕ್ಷಿದಾರರು ಪರಸ್ಪರ ರಾಜಿ ಸಂಧಾನದ ಮೂಲಕ ತಮ್ಮ ವ್ಯಾಜ್ಯಗಳನ್ನ ಶೀಘ್ರವಾಗಿ ಇತ್ಯರ್ಥಗೊಳಿಸಿಕೊಳ್ಳುವುದಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ಇದರಿಂದ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಉಂಟಾಗುವಂತಹ ಸಮಯದ ವ್ಯರ್ಥತೆ, ಅನಾವಶ್ಯಕ ವೆಚ್ಚ ಹಾಗೂ ಮಾನಸಿಕ ಒತ್ತಡದಿಂದ ಜನರು ಮುಕ್ತರಾಗುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಜಿಆರ್ ಅಶ್ವಥ್ ನಾಯಕ್, ಉಪಾಧ್ಯಕ್ಷರಾದ ಬಿಟಿ ಶ್ಯಾಮಲಾ, ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರಪ್ಪ, ಕುಮಾರಿ ಬಸವರಾಜೇಶ್ವರಿ, ಸಿದ್ದರಾಜು, ತಿಪ್ಪೇಸ್ವಾಮಿ, ನೇತ್ರಾವತಿ ಸೇರಿದಂತೆ ಅನೇಕ ವಕೀಲರು, ಕಕ್ಷಿದಾರರು ಮತ್ತು ಸಾರ್ವಜನಿಕರು ಭಾಗಿಯಾಗಿದ್ದರು. ದಯವಿಟ್ಟು ನಿಮ್ಮ ಕೋರ್ಟ್ ಕೇಸ್ ಎಲ್ಲಿದೆ ಆ ಕೋರ್ಟಿಗೆ ಹೋಗೋಕ್ಕೆ ಮುಂಚೆ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಿ ಅಂತ ನಾನು ಹೇಳಿ ಬಯಸ್ತೇನೆ. ಈಗ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಬಗ್ಗೆ ನಾವು ಸಾಹೇಬರಿಗೆ ಕೇಳ್ಕೊಂಡ್ವಿ. ಅದ್ರ ಬಗ್ಗೆ ಪುನೀತ್ ಸಾಹೇಬ್ರವರು ಮಾತಾಡ್ತಾರೆ. ಮಧ್ಯಸ್ಥಿಕೆ ಮತ್ತು ಲೋಕದ ಬಗ್ಗೆ ಶ್ರೀಮತಿ ಹೇಮಾ ಮೇಡಮ್ ಅವರು ಮಾತಾಡ್ತಾರೆ. ನಾನು ಏನು ಹೇಳಿ ಬಯಸ್ತೇನೆ ಅಂತ ಹೇಳಿದ್ರೆ, ತಮಗೀಗ ಸಹಜವಾಗಿ ಒಂದು ಏನು ನ್ಯಾಯಾಲಯದ ವಿರುದ್ಧ ಆಗಲಿ ನ್ಯಾಯಾಲಯದ 3.5 ಕೋಟಿಗಿಂತ ಅಧಿಕ ಕೇಸಸ್ಗಳು ಪೆಂಡಿಂಗ್ ಇದ್ದಾವೆ. ನಮ್ಮ ದೇಶದ ಜನಸಂಖ್ಯೆ ಎಷ್ಟಿದೆ ಹೇಳೀಗ? 7 ಕೋಟಿ ಇಲ್ಲ, ನಮ್ಮ ರಾಜ್ಯದ 145 ಕೋಟಿಗಿಂತ ಅಧಿಕ ಕೋಟಿ ಜನ ಇದ್ದಾರೆ, ಹೌದಾ? ಸೊ ಒಂದು ಕೇಸಲ್ಲಿ ನೀವು ಇಬ್ಬರು ಹಿಡ್ಕೊಂಡ್ರು ಕೂಡ 7 ಕೋಟಿ ಇಲ್ಲ 8 ಕೋಟಿ ಜನಕ್ಕೆ ಅಷ್ಟೇ ಕೇಸಸ್ ಇದಾವೆ ಅಂತ ಅನ್ಕೊಳ್ಳಿ. ಸೊ ಬಾಕಿ ಜನ ಎಲ್ಲಿದ್ದಾರೆ? ನೀವು ಯಾರ ಮನೆಯಲ್ಲೂ ಕೇಳಿದ್ರು ಕೂಡ ಒಂದು ಕೇಸ್ ಇದೆ ಅಂತ ಹೇಳ್ತಾರೆ, ಹೌದಾ? ಎಲ್ಲರ ಮನೆಯಲ್ಲೂ ಕೂಡ ಒಂದು ವೈದ್ಯಕೀಯ ಸಮಸ್ಯೆ ಆಗಲಿ, ಒಂದು ಏನು ನ್ಯಾಯಕ್ಕೆ ಸಂಬಂಧಿಸಿದ ಕಾನೂನು ಸಮಸ್ಯೆ ಆಗಲಿ ಇದೇ ಇರುತ್ತೆ. ಈ 2 ಸಮಸ್ಯೆ ಇದ್ದದ್ದು ಮನೆ ಯಾವುದೂ ಕೂಡ ಸಿಗೋದಿಲ್ಲ. ಆ ರೀತಿ ಮನೆ ಇದೆ ಅಂತ ಹೇಳಿದ್ರೆ ಬಹಳ ಅಪರೂಪ ಅದು, ಹೌದಾ? ಸೊ ನಮ್ದು ಅಷ್ಟು ಜನಸಂಖ್ಯೆ ಇದ್ರೂ ಕೂಡ ಕೇಸಸ್ ಇರೋದೇನಿದೆ ಕೇವಲ 3.5 ಕೋಟಿ ಅಷ್ಟೇ ಇದೆ. ಸೊ ನ್ಯಾಯಾಲಯದಲ್ಲಿ ಏನು ಅಪಾದನೆ ಹೇಳ್ತಿರ್ತಾರೆ, ಲೇಟ್ ಆಗುತ್ತೆ, ಎಷ್ಟೋ ಕೊಂಡು ಕೇಸಸ್ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ಸೊ ಬಟ್ ಅದು ತಪ್ಪು ಕಲ್ಪನೆ. ನಮ್ಮ ಇರೋ ಜನಸಂಖ್ಯೆಗೆ ಇರೋ ಕೇಸಸ್ಸಿಗೆ ಬಹಳ ಕಡಿಮೆ ಇದೆ. ಪ್ರತಿನಿತ್ಯ ನಾವು ನ್ಯಾಯಾಲಯದಲ್ಲಿ ನಮ್ಮ ಇ ಕೋರ್ಟ್ಸ್ ವೆಬ್ಸೈಟ್ ಅಂತ ಇದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು ಪ್ರತಿ ದಿವಸ ನ್ಯಾಯಾಲಯಗಳಲ್ಲಿ ಎಷ್ಟು ಕೇಸ್ ವಿಲೇವಾರಿ ಆಗುತ್ತೆ ನಮ್ಮ ದೇಶದಲ್ಲಿ ಅಂತ ಹೇಳಿ. ಸೊ ಎಷ್ಟು ಏನು ಅದು ಹರಿಯೋ ನೀರಿದ್ದಾಗ ಇರುತ್ತೆ, ಕೇಸಸ್ ಹೋಗ್ತಾ ಇರ್ತವೆ ಮತ್ತು ಕೇಸಸ್ ಬರ್ತಾ ಇರ್ತವೆ. ನಾವು ಅದನ್ನ ಇನ್ನೂ ಹೆಚ್ಚಿಗೆ ಆಗಲಿಕ್ಕೆ ಬಿಡುವಂತ ಪ್ರಯತ್ನವನ್ನ ಮಾಡಿದ್ರೆ ಅದು ನಮ್ಮ ಎಲ್ಲಾ ನ್ಯಾಯಾಧೀಶರ ಒಂದು ಸಕ್ಸಸ್ ಅಂತ ಹೇಳ್ಬೋದು, ಅದೇ ನಮ್ಮ ಯಶಸ್ಸು ಅಂತ ಹೇಳ್ಬೋದು. ಸೊ ಆ ಒಂದು ಯಶಸ್ಸನ್ನು ನಾವು ಸತತವಾಗಿ ಕಾಪಾಡ್ಕೊಳ್ತಾ ಬಂದಿದ್ದೇವೆ. ಈಗ ಏನಂತ ಹೇಳಿದ್ರೆ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಜನಸಂಖ್ಯೆಗೆ ಪ್ರಮಾಣವಾಗಿ ನ್ಯಾಯಾಧೀಶರ ಸಂಖ್ಯೆ ಬಹಳ ನಮ್ಮ ದೇಶದಲ್ಲಿ ಕಡಿಮೆ ಇದೆ. ಸುಪ್ರೀಂ ಕೋರ್ಟ್ US ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಅವರು ವರ್ಷಕ್ಕೆ ಕೇವಲ 21 ಕೇಸ್ ಮಾತ್ರ ವಿಲೇವಾರಿ ಮಾಡ್ತಾರೆ. ನಮ್ಮಲ್ಲಿ ದಿನಕ್ಕೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಬಹಳ ಕಷ್ಟಪಟ್ಟು ದಿನಕ್ಕೆ 100ಕ್ಕಿಂತ ಅಧಿಕ ಕೇಸ್ ತೀರ್ಮಾನ ಕೊಡ್ತಾರೆ. ಸೊ ಪೇಪರ್ನಲ್ಲಿ ಬರೆದು 1-2 ಕೇಸ್ ಬಂದಿರುತ್ತೆ, ಅದ್ರ ಜೊತೆಗೆ ಇನ್ನೂ 98 ಕೇಸಸ್ ಇರ್ತವೆ. ಸೊ ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಏನು ಈ ಆಪಾದನೆ ಏನಿದೆ ಅದೇನಾದ್ರೂ ನಿಮ್ಮ ಮನಸ್ಸಲ್ಲಿ ಇದ್ರೆ, ನಿಮ್ಮ ಏನು ತಲೆಯಲ್ಲಿ ಇದ್ರೆ ತೆಗೆದು ಹಾಕ್ಬಿಡಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.